ಸೊ ಕಿಚನ್ ಎದುರುಗಡೆನೇ ಹೋದರೆ ಈ ಮನೆಯ ಮೇನ್ ಅಟ್ರಾಕ್ಷನ್ ಅಂತ ಅನ್ಬೋದು. ಸೊ ಒಳ್ಳೆ ಸಿಟ್ಔಟ್ ಇದೆ. ರಾತ್ರಿ ಹೊತ್ತು ಎಲ್ಲ ಲಿಟ್ಟಪ್ ಆಗಿದ್ದಾಗ ಚೆನ್ನಾಗಿ ಕಾಣುತ್ತೆ. ಸೊ 19th ಫ್ಲೋರಲ್ಲಿ ಇರೋದ್ರಿಂದ ಒಳ್ಳೆ ವ್ಯೂ ಕೂಡ ಇದೆ, ಒಳ್ಳೆ ವೆದರ್ ಕೂಡ, ಗಾಳಿ ಕೂಡ ಚೆನ್ನಾಗಿ ಗಾಳಿ ಕೂಡ. ಸೊ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಇಲ್ಲಿ ಸರ್ ನೀವು ಎಲ್ಲ? ಸರ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರೆ ನಾವೆಲ್ಲ ಬಂದು ಇಲ್ಲಿ ಕೂತ್ಕೊಳ್ತೀವಿ. ಈವ್ನಿಂಗ್ ಕಾಫಿ ಟೀ ಟೈಮ್ ಇಲ್ಲಿ, ಇಲ್ಲಾಂದರೆ ಏನಾದರೂ ನಾನು ಮಾತಾಡಬೇಕು ಅಂದರೆ ಸ್ವಲ್ಪ ಮಕ್ಕಳು ಬಗ್ಗೆ ಎಲ್ಲ ಮಾತಾಡಬೇಕಂದ್ರೆ ಇಲ್ಲಿ ಕೂತ್ಕೊಳ್ತೀವಿ. ಈ ಅಪಾರ್ಟ್ಮೆಂಟ್ ಲೊಕೇಶನ್ ಅಷ್ಟೇ ಚೆನ್ನಾಗಿದೆ ಇರೋದು ಅಂತ ಅಂದರೆ ಮನೆಯ ಇಂಟೀರಿಯರ್ ಸೊ ಯಾರ ಒಂದು ಚಾಯ್ಸ್ ಇದು? ಸೊ ಮನೆಯದ್ದು ಚಾಯ್ಸ್ ಆಫ್ ಫರ್ನಿಚರ್, ಚಾಯ್ಸ್ ಆಫ್ ಏನಿದ್ರೇನು ಇಂಟೀರಿಯರ್ಸ್ ಇದ್ರೇನು ಇಬ್ರದ್ದು ಚಾಯ್ಸ್ ಇದೆ. ಇವ್ರದ್ದು ಫ್ರೆಂಡ್ ಸುದೀಪ್ ಚಂದ್ರನ್ ಅಂತ ಇದ್ದಾರೆ, ಅವ್ರು ಮಾಡಿದ್ದು ಇಂಟೀರಿಯರ್ಸ್ ಎಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಬಹಳನೇ ಮುಖ್ಯವಾಗಿ ಎಲ್ರಿಗೂ ಕೂಡ ಬೇಜಾರಾಗೋದು ಅಂತಂದರೆ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಜಾಗ ಕೊಡಲ್ಲ, ಅಂದರೆ ದೇವ್ರ ಮನೆಗೆ ಅಂತ ಪರ್ಟಿಕ್ಯುಲರ್ ಜಾಗ ಕೊಡಲ್ಲ ಅಂತ. ಸೊ ಇಲ್ಲಿಯೂ ಕೂಡ ಹಂಗೆ ಇತ್ತು ಅನ್ಸುತ್ತೆ, ನೀವು ಆಲ್ಟರ್ನೇಟ್ ಏನೋ ಮಾಡ್ಕೊಂಡಿದ್ದೀರಾ? ಇದನ್ನು ನಾವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟು, ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್, ನನಗೊಂದು ಗಣೇಶದ ಮೂರ್ತಿ ಇರಬೇಕು ಅಂತ, ಬಿಕಾಸ್ ಐ ಪ್ರೇ ಟು ಲಾರ್ಡ್ ಗಣೇಶ. ಸೊ ಅದಕ್ಕೆ ಈ ಜಾಗ ಒಂದು ಕಾರ್ನರಲ್ಲಿ ಇರಲಿ, ಎಲ್ಲರಿಗೂ ಕಾಣೋ ಥರ ಇರಲಿ, ಹೋಗ್ತಾ ಬರ್ತಾ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ ಅಂತ. ಅಮ್ಮನ ಫೋಟೋ ಕೂಡ ಇದೆ, ನಮ್ಮದು ಅತ್ತೆ. ಓಕೆ. ಸೊ ಅತ್ತೆಯವ್ರನ್ನ ಸರ್ ಮಿಸ್ ಮಾಡ್ಕೊತಾ ಇರ್ತಾರೆ? ತುಂಬ ಮಿಸ್ ಮಾಡ್ತಾರೆ ಸರು, ಮಕ್ಕಳು ಅಷ್ಟೇ ತುಂಬ ಮಿಸ್ ಮಾಡ್ತಾರೆ. ಸೊ ನಿಮಗೆ ಯಾವ ಥರ ಅಟ್ಯಾಚ್ಮೆಂಟ್ ಇರ್ತದೆ? ನನಗೆ ದೇ ವೆ ಲೈಕ್ ಮೈ ಪೇರೆಂಟ್ಸ್ ಓನ್ಲಿ. ಅವ್ರು ಯಾವತ್ತೂ ನನಗೆ ಡಾಟರ್ ಇನ್ ಲಾ ಆಚೆ ಕಡೆಯಿಂದ ಬಂದಿರೋ ಮಗಳು ಥರ ನೋಡಿಲ್ಲ, ಮನೆ ಮಗಳ ಥರನೇ ಅವ್ರು ನೋಡ್ಕೊಂಡಿದ್ರು ನನ್ನ. ಸೊ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಕೂಡ ಇದೆ. ಈ ಜಾಗದಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ? ಬರೀ ಊಟ ಮಾಡುವಾಗ, ಎಲ್ಲರೂ ಫುಲ್ ಫ್ಯಾಮಿಲಿ ಕುತ್ಕೊಂಡು ಇರುವಾಗ. ಸೊ ಡೈಲಿ ಪರ್ಟಿಕ್ಯುಲರ್ ಇಂಥದ್ದೊಂದು ಟೈಮ್ ಒಟ್ಟಿಗೆ ಊಟ ಮಾಡಬೇಕು ಅನ್ನೋದು? ಇವ್ರು ಇರುವಾಗ ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡ್ತೀವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಮಕ್ಕಳು ಫ್ರೂಟ್ಸ್ ಎಲ್ಲ ತಿಂದು ಹೋಗ್ತಾರೆ, ಆವಾಗ ವಿ ಮೇಕ್ ಶೂರ್ 4 of us ಇಲ್ಲಿ ಕೂತ್ಕೊಳ್ಳೋದು.